ವೀಕ್ಷಕರೇ, ಒಂದೇ ದೇವಸ್ಥಾನದಲ್ಲಿ 64 ಗರ್ಭಗುಡಿ, 64 ಶಿವಲಿಂಗ, 64 ಪಾರ್ವತಿ ಅಮ್ಮನವರ ಶಿಲೆ. ದೇವಸ್ಥಾನಕ್ಕೆ ಭೇಟಿ ಕೊಡಲು ಗುಂಡಿಗೆ ಗಟ್ಟಿ ಇರಬೇಕು. ಎಲ್ಲ ದೇವಸ್ಥಾನಕ್ಕೆ ಹೋಗುವಂತೆ ಈ ದೇವಸ್ಥಾನಕ್ಕೆ ಹೋಗುವಂತಿಲ್ಲ. ಪ್ರಪಂಚದಲ್ಲಿ ಈ ರೀತಿಯ ಒಂದು ಅದ್ಭುತ ವಿಸ್ಮಯಕಾರಿ ದೇವಸ್ಥಾನ ಹುಡುಕಿದರೂ ಎಲ್ಲಿ ಸಿಗೋದಿಲ್ಲ. ಹಾಗಾದರೆ ಬನ್ನಿ ವೀಕ್ಷಕರೇ, ಭಾರತ ದೇಶದಲ್ಲಿ ದೇವಸ್ಥಾನ ಎಲ್ಲಿ ಇದೆ, ದೇವಸ್ಥಾನದ ವಿಶೇಷತೆ ಏನು ಎಂಬುದರ ಎಲ್ಲ ಮಾಹಿತಿ ನೋಡೋಣ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ದೇವಸ್ಥಾನದ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಭಾರತ ದೇಶದ ಮಧ್ಯಭಾಗವಾದ ಮಧ್ಯಪ್ರದೇಶದಲ್ಲಿ ಇರುವ ಗ್ವಾಲಿಯರ್ ನಗರಕ್ಕೆ ಹೋಗಬೇಕು. ಗ್ವಾಲಿಯರ್ ನಗರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 36 ಕಿಲೋಮೀಟರ್ ಸಾಗಿದರೆ ಮೈತೋಲಿಯಾ ಎಂಬ ಹಳ್ಳಿ ಸಿಗುತ್ತೆ. ಇದೇ ಹಳ್ಳಿಯಲ್ಲಿ ಇರುವ ಯೋಗಿನಿ ಬೆಟ್ಟದಲ್ಲಿ ನೆಲೆಸಿರುವ ಯೋಗಿನಿ ದೇವಸ್ಥಾನ. ಯೋಗಿನಿ ದೇವಸ್ಥಾನವನ್ನು ಏಕ್ತರಾಸು ಎಂಬ ಹೆಸರಿನಿಂದನೂ ಕರೆಯುತ್ತಾರೆ. ವೀಕ್ಷಕರೇ, ಮತ್ತೊಂದು ಅದ್ಭುತ ಸಂಗತಿ ಏನಪ್ಪಾ ಅಂದರೆ, ದೇವಸ್ಥಾನವನ್ನು ಯಾರು ನಿರ್ಮಾಣ ಮಾಡಿಲ್ಲ. ದೇವಸ್ಥಾನದ ಒಳಗಡೆ ಇರುವ 64 ಶಿವಲಿಂಗ ಮತ್ತು 64 ಪಾರ್ವತಿ ಅಮ್ಮನವರನ್ನು ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ. ದೇವಸ್ಥಾನವು 1000 ವರ್ಷಗಳ ಹಿಂದೆ ಪ್ರತ್ಯಕ್ಷಗೊಂಡಿದ್ದು, ದೇವಸ್ಥಾನವನ್ನು ಶಿವ ಪರಮಾತ್ಮನೇ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಕನಸಲ್ಲೂ ಯೋಚನೆ ಮಾಡೋಕೆ ಸಾಧ್ಯವಿಲ್ಲ ಈ ರೀತಿಯ ಒಂದು ಅದ್ಭುತದಲ್ಲೇ ಅದ್ಭುತ ದೇವಸ್ಥಾನ ಭಾರತ ದೇಶದಲ್ಲಿ ಇದೆ ಅಂತ. ದೇವಸ್ಥಾನಕ್ಕೆ ಯಾರ ರಾಜರು ದಾಳಿ ಮಾಡಿಲ್ಲ. ಹಾಗಾಗಿ ಈ ದೇವಸ್ಥಾನ ಈಗಲೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಇದೆ. ಭಾರತ ದೇಶದಲ್ಲಿ 4 ಯೋಗಿನಿ ಮಂದಿರ ಇದೆ. 2 ಒಡಿಶಾದಲ್ಲಿ, 2 ಮಧ್ಯಪ್ರದೇಶದಲ್ಲಿ. ಈ 4 ಯೋಗಿನಿ ಮಂದಿರವನ್ನು ಶಿವ ಪರಮಾತ್ಮನೇ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಲಾಗಿದೆ. 4 ಯೋಗಿನಿ ಮಂದಿರಗಳಲ್ಲಿ ಮಧ್ಯಪ್ರದೇಶದಲ್ಲಿ ನೆಲೆಸಿರುವ ಈ ಯೋಗಿನಿ ಮಂದಿರ ತುಂಬಾ ಅದ್ಭುತ ವಿಶೇಷತೆಗಳಿಂದ ಕೂಡಿದೆ. ಯೋಗಿನಿ ಬೆಟ್ಟದಲ್ಲಿ ನೆಲೆಸಿರುವ ಯೋಗಿನಿ ಮಂದಿರವನ್ನು ನೋಡಬೇಕು ಅಂದರೆ 500 ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಯೋಗಿನಿ ಮಂದಿರವನ್ನು ವಿಜ್ಞಾನದ ಆಧಾರದ ಮೇಲೆ ಕಟ್ಟಲಾಗಿದೆ ಎಂದು ಹೇಳುತ್ತಾರೆ. ಈ ದೇವಸ್ಥಾನದಲ್ಲಿ ಇರೋದು 64 ಗರ್ಭಗುಡಿ, 64 ಶಿವಲಿಂಗ, 64 ಯೋಗಿನಿ ದೇವಿ. ಯೋಗಿನಿ ದೇವಿ ಅಂದರೆ ಪಾರ್ವತಿ ಅಮ್ಮನವರ ಅವತಾರವಾದ ದುರ್ಗಾ ಪರಮೇಶ್ವರಿ ಮತ್ತು ಕಾಳಿ ಮಾತೆ. ವೀಕ್ಷಕರೇ, ಪ್ರಪಂಚದ ನಿಗೂಢ ದೇವಸ್ಥಾನಗಳ ಪಟ್ಟಿಯಲ್ಲಿ ಯೋಗಿನಿ ಮಂದಿರವೇ ಮೊದಲ ಸ್ಥಾನದಲ್ಲಿ ಇದೆ. 1800ನೇ ಇಸವಿಯಲ್ಲಿ ದೇವಸ್ಥಾನದಿಂದ 64 ಯೋಗಿನಿ ದೇವಿಯು ಮಾಯವಾಗುತ್ತಾರೆ. 1902ರಲ್ಲಿ 64 ಯೋಗಿನಿ ದೇವಿಯು ಮತ್ತೆ ಪ್ರತ್ಯಕ್ಷವಾಗುತ್ತಾರೆ. ಅಂದಿನ ಜನ ಈ ಪವಾಡವನ್ನು ಕಣ್ಣಾರೆ ಕಂಡಿದ್ದಾರೆ. ದೇವಸ್ಥಾನದಲ್ಲಿ 104 ಕಂಬಗಳು ಕಂಡು ಬರುತ್ತೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಈ ದೇವಸ್ಥಾನ ಮನುಷ್ಯರು ನಿರ್ಮಾಣ ಮಾಡಿದ್ದು ಅಲ್ಲ ಎಂದು ಹೇಳುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ನಡೆಯುತ್ತಿದ್ದ ಪವಾಡ ಇಂದಿಗೂ ಈ ದೇವಸ್ಥಾನದಲ್ಲಿ ನಡೆಯುತ್ತಾ ಇದೆ. ದೇವಸ್ಥಾನವನ್ನು ಗಮನವಿಟ್ಟು ನೋಡಿದರೆ ಭಾರತ ದೇಶದ ರಾಜಧಾನಿ ದಿಲ್ಲಿ ನಗರದಲ್ಲಿ ಇರುವ ಸಂಸತ್ ಭವನದ ರೀತಿ ಇದೆ. ವೀಕ್ಷಕರೇ, ದೇವಸ್ಥಾನ ಹೊರಭಾಗ ಒಳಭಾಗ ಹೇಗೆ ಇದೆನೋ ಅದೇ ರೀತಿ ಸಂಸತ್ ಭವನ ಕೂಡ ನಿರ್ಮಾಣ ಮಾಡಿದ್ದಾರೆ. ಬ್ರಿಟಿಷ್ ದೇಶದ ಆರ್ಕಿಟೆಕ್ಚರ್ ಆಡಮ್ ಲೂಯಿಸ್ ಈ ದೇವಸ್ಥಾನವನ್ನು ಆಧಾರವಾಗಿ ಇಟ್ಟುಕೊಂಡು ಸಂಸತ್ ಭವನವನ್ನು ಕಟ್ಟಿದ್ದಾರೆ. ವೀಕ್ಷಕರೇ, ದೇವಸ್ಥಾನವನ್ನು ಯೂನಿವರ್ಸಿಟಿ ಎಂದು ಕರೆಯುತ್ತಾರೆ. ಈ ದೇವಸ್ಥಾನ ಭೂಮಿ ಮೇಲೆ ಬಂದಾಗಿನಿಂದಲೂ ಇಲ್ಲಿ ನಡೆಯುತ್ತಾ ಇರುವುದು ಮಾಟ ಮಂತ್ರದ ವಿದ್ಯಾಭ್ಯಾಸ. ಭಾರತ ದೇಶದ ದೊಡ್ಡ ದೊಡ್ಡ ಅಘೋರರು ಈ ದೇವಸ್ಥಾನದಲ್ಲೇ ವಿದ್ಯಾಭ್ಯಾಸ ಮಾಡುತ್ತಾರೆ. ಬೇರೆ ದೇಶದ ಪ್ರಜೆಗಳು ಕೂಡ ಮಾಟ ಮಂತ್ರ ಕಲಿಯೋಕೆ ಈ ದೇವಸ್ಥಾನಕ್ಕೆ ಬರುತ್ತಿದ್ದರು. ವೀಕ್ಷಕರೇ, ದೇವಸ್ಥಾನದಲ್ಲಿ ನೆಲೆಸಿರೋದು 64 ಯೋಗಿನಿ ದೇವಿ. ಪಾರ್ವತಿ ಅಮ್ಮನವರ ಅವತಾರವಾದ ದುರ್ಗಾ ಮಾತೆ ಮತ್ತು ಕಾಳಿ ಮಾತೆ. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಗೋರ್ನಾಮಕ್ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಪಾರ್ವತಿ ಅಮ್ಮನವರು ಭೂಮಿಗೆ ಬರುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಈ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪಾರ್ವತಿ ಅಮ್ಮನವರು ಕಾಳಿ ಮಾತೆ ಮತ್ತು ದುರ್ಗಾ ಮಾತೆ ಅವತಾರ ಎತ್ತಿ 2 ದೇವರುಗಳ ಶಕ್ತಿಯನ್ನು ಬಳಸಿಕೊಂಡು ಯೋಗಿನಿ ದೇವಿಯಾಗಿ ಬದಲಾಗುತ್ತಾರೆ. ವೀಕ್ಷಕರೇ, ಯೋಗಿನಿ ದೇವಿ ಎಷ್ಟು ಶಕ್ತಿಶಾಲಿ ಅಂದರೆ ಸೌರ ಮಂಡಲವನ್ನೇ ನುಂಗುವ ಶಕ್ತಿ ಯೋಗಿನಿ ದೇವಿಗೆ ಇದೆ. 64 ಯೋಗಿನಿ ರೂಪ ತಾಳಿ ರಾಕ್ಷಸನನ್ನು ಸಂಹಾರ ಮಾಡುತ್ತಾರೆ. 64 ಯೋಗಿನಿ ದೇವಿಯನ್ನು ಶಾಂತಪಡಿಸಲು ಶಿವ ಪರಮಾತ್ಮನು ಬರುತ್ತಾರೆ. ನಂತರ ಯೋಗಿನಿ ದೇವಿಯ ಜೊತೆ ಶಿವ ಪರಮಾತ್ಮನು 64 ಲಿಂಗ ಆಗಿ ಬದಲಾಗಿ ನೆಲೆಸಿದ್ದಾರೆ. ಈಗಲೂ ಈ ದೇವಸ್ಥಾನದಲ್ಲಿ ಯೋಗಿನಿ ದೇವಿಯ ಶಕ್ತಿ ಇದೆ. ಬೇರೆ ದೇವಸ್ಥಾನಕ್ಕೆ ಹೋಗುವಂತೆ ಈ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಯೋಗಿನಿ ದೇವಿಯನ್ನು ರಾಕ್ಷಸರನ್ನು ಸಂಹಾರ ಮಾಡುವ ರಾಕ್ಷಸ ರೂಪದ ದೇವಿ. ಯೋಗಿನಿ ದೇವಿಗೆ ಶಕ್ತಿಯನ್ನು ನಿಯಂತ್ರಿಸೋಕೆ ಬರೋದಿಲ್ಲ. ಯೋಗಿನಿ ದೇವಿಯ ಎದುರುಗಡೆ ಯಾರೇ ಬಂದರೂ ಸಂಹಾರ ಮಾಡಿಬಿಡುತ್ತಾರೆ. ವೀಕ್ಷಕರೇ, ಮಾಟ ಮಂತ್ರ ಮಾಡೋದಕ್ಕೆ ಯೋಗಿನಿ ದೇವಿಯ ಶಕ್ತಿಯನ್ನು ಬಳಸುತ್ತಿದ್ದರು. ಕೇಂದ್ರ ಸರ್ಕಾರ, ಮಧ್ಯಪ್ರದೇಶ ಸರ್ಕಾರ ಕೂಡ ಈ ದೇವಸ್ಥಾನದಲ್ಲಿ ಇಂದಿಗೂ ಯೋಗಿ ದೇವಿಯ ಶಕ್ತಿ ಇದೆ ಎಂದು ನಂಬುತ್ತಾರೆ. 2012ರಲ್ಲಿ ಯೋಗಿನಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಭಕ್ತರಿಗೆ ನಿಷೇಧಿಸಲಾಗುತ್ತೆ. ಪುರಾವೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯೋಗಿನಿ ದೇವಿಯು ತಮ್ಮ ಕಣ್ಣ ದೃಷ್ಟಿಯಿಂದಲೇ ಶಿವ ಪರಮಾತ್ಮನನ್ನೇ ಸೋಲಿಸುವಷ್ಟು ಶಕ್ತಿ ಇರುತ್ತೆ. ವೀಕ್ಷಕರೇ, ಭಾರತ ದೇಶದಲ್ಲಿ ಯೋಗಿನಿ ಮಂದಿರ ಇಂದಿಗೂ ಕೂಡ ನಿಗೂಢವಾಗಿ ಉಳಿದಿದೆ.
ವೀಕ್ಷಕರೇ, ದೇವಸ್ಥಾನದ ಒಳಗೆ ಹೋಗಬೇಕು ಅಂದರೆ ಮಧ್ಯಪ್ರದೇಶ ಸರ್ಕಾರದ ಅನುಮತಿ ಪಡೆಯಬೇಕು. ಅನುಮತಿ ಇಲ್ಲದೆ ಈ ದೇವಸ್ಥಾನದ ಒಳಗಡೆ ಹೋದರೆ 15 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಭಾರತ ದೇಶದಲ್ಲಿ ನೆಲೆಸಿರುವ 64 ಗರ್ಭಗುಡಿ ಹೊಂದಿರುವ ಯೋಗಿನಿ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.